Mr. Moily or anybody else did not say Mr. D.K. Shivakumar is going to be the CM today afternoon. ಕೆಪಿಸಿಸಿ ಅಧ್ಯಕ್ಷ ಹಾಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅದಕ್ಕೆ ತಯಾರಿ ಕೂಡ ಪ್ರಾರಂಭವಾಗಿದೆ. ಇದನ್ನ ಯಾರಿಗೂ ಕೂಡ ತಡೆ ಹಿಡಿಯಕ್ಕಾಗಲ್ಲ, ತಪ್ಪಿಸಕ್ಕೂ ಸಾಧ್ಯ ಇಲ್ಲ. ಹೀಗಂತ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಹೇಳಿದ್ದಾರೆ. ಕಾರ್ಕಳದ ಗಾಂಧಿ ಮೈದಾನದಲ್ಲಿ ನಿನ್ನೆ ಅವರ ರಾಜಕೀಯ ಜೀವನಕ್ಕೆ 50 ವರ್ಷ ತುಂಬಿದ ಕಾರಣ ಕಾಂಗ್ರೆಸ್ ಕುಟುಂಬೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವೀರಪ್ಪ ಮೊಯ್ಲಿ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿದ್ದಾರೆ. ಬಳಿಕ ಮಾತನಾಡಿರುವಂತಹ ವೀರಪ್ಪ ಮೊಯ್ಲಿ ಅವರು, ಯುವಕನಾಗಿರುವಾಗಲೇ ಡಿ.ಕೆ.ಶಿ ಅವರಲ್ಲಿದ್ದಂತಹ ನಾಯಕತ್ವ ಗುಣ, ಪಕ್ಷವನ್ನ ಮುನ್ನಡೆಸುವಂತಹ ಶಕ್ತಿಯನ್ನು ನಾನು ಗಮನಿಸಿದ್ದೆ. ಹೀಗಾಗಿ ಅವರಿಗೆ ಟಿಕೆಟ್ ನೀಡಿ ಶಾಸಕ ಮಾಡಿದ್ದೇನೆ. ಅವರು ಸಿಎಂ ಆಗೋದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಅದು ಅವರಿಗೆ ಸಿಕ್ಕಿರುವ ವರ. ಇದಕ್ಕೆ ತಯಾರಿಯು ಆರಂಭ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಮುಖ್ಯಮಂತ್ರಿ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ. ಮುಂದಿನ ಮುಖ್ಯಮಂತ್ರಿ ನೀವೇ ಆಗಲಿದ್ದೀರಿ. ಮುಖ್ಯಮಂತ್ರಿ ಹುದ್ದೆ ಯಾರೋ ಕೊಡುವ ವರ ಅಲ್ಲ, ಅದು ಅವರ ಸಂಪಾದನೆ ಮಾಡಿರುವಂತಹ ಶಕ್ತಿ. ಡಿ.ಕೆ.ಶಿ ಮುಖ್ಯಮಂತ್ರಿ ಆಗುವಂತಹ ತೀರ್ಮಾನ ಆಗಿರುವಂತಹ ವಿಚಾರ, ಅಂದ್ರೆ ಅವರು ಮುಖ್ಯಮಂತ್ರಿ ಆಗುವಂತದ್ದು ಫಿಕ್ಸ್ ಆಗಿದೆ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಪಕ್ಷ ಸಂಕಷ್ಟದಲ್ಲಿದ್ದಾಗ ಕೆಪಿಸಿಸಿ ಅಧ್ಯಕ್ಷರಾಗಿ ಸಂಚಲನವನ್ನ ಮೂಡಿಸಿದವರು. ಇನ್ನು ರಾಷ್ಟ್ರದ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಹೋರಾಟವನ್ನ ಮಾಡಿದಂತಹ ನಾಯಕ. ಪಕ್ಷಕ್ಕೆ ಒಳ್ಳೆಯ ನಾಯಕತ್ವ ಕೊಟ್ಟಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಕಾರ್ಕಳ ಗೊಮ್ಮಟನ ಪುಣ್ಯಭೂಮಿ, ಆ ಗೊಮ್ಮಟನ ಹಾಗೆಯೇ ಎತ್ತರಕ್ಕೆ ಬೆಳೆಯಲಿ ಅನ್ನುವಂತೆ ಹೊಗಳಿದ್ದಾರೆ. ಆದರೆ ಇದರ ಕುರಿತು ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಡುವಾಗ ಏನು ಹೇಳಿದ್ದಾರೆ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಇವತ್ತು ಅಥವಾ ನಾಳೆ ಸಿಎಂ ಆಗ್ತಾರೆ ಅಂತ ಮೊಯ್ಲಿ ಆಗಲಿ ಬೇರೆಯವರಾಗಲಿ ಹೇಳಿಲ್ಲ. ಮುಂದೊಂದು ದಿನ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತದೆ, ಅದನ್ನು ಹೈಕಮಾಂಡ್ ನಿರ್ಧರಿಸ್ತದೆ ಅಂತ ಹೇಳಿದ್ದಾರೆ. ನಾನು ಕೂಡ ಮಾಧ್ಯಮಗಳ ಮುಂದೆ ಹೇಳಿದ್ರೆ ಆಗುತ್ತಾ, ನಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದು ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸಿಎಂ ಆಗಿದ್ದು ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮುಂದೊಂದು ದಿನ ಯಾರಾದರೂ ಸಿಎಂ ಆಗಬೇಕು ಅಂತ ನಾನು ಬಯಸಬಹುದು. ಅವರು ಕಷ್ಟಪಟ್ಟರೆ ಅವರಿಗೂ ನಾಳೆ ಪ್ರತಿಫಲ ಸಿಗ್ತದೆ. ಅವರೇನು ಹೇಳಿದ್ರು ಅದು ಅವರ ಅಭಿಪ್ರಾಯ ಅಂತ ಹೇಳಿದ್ದಾರೆ. Mr. Moily or anybody else did not say Mr. D.K. Shivakumar is going to be the CM today afternoon or tomorrow. They are saying one day he will be rewarded for his hard work. So be it. That High Command will decide it. If I say it in front of the media, is it going to happen? It won't happen. Our responsibilities are very clear. Mr. Siddaramaiah is the Chief Minister. Mr. D.K. Shivakumar is the PCC President and the Deputy Chief Minister. I am the RDPR Minister. We have our responsibilities cut out. What is the problem in that? I might want somebody X, Y, Z to be the same. One day, let it, whoever has worked hard, they will be rewarded today or tomorrow. Mr. Shivganga spoke again, time and again. He said, whatever, it is his opinion. Like how I am giving you my opinion, it is his opinion.